ಶಿರಡಿ ಸಾಯಿ ಗುರುವೇ ನಮಃ, ನಿತ್ಯಕಾಯಕ ಶಿವೇ ನಮಃ, ಸೂರ್ಯದೇವಾ ನಮೋ ನಮಃ, ಸಂಖ್ಯಶಾಸ್ತ್ರ ಶಿವಂ ನಮಃ, ಸಂಖ್ಯಶಾಸ್ತ್ರ ಶಿವಂ ನಮಃ. ಶಿರಡಿ ಸಾಯಿ ಗುರುವೇ ನಮಃ, ನಿತ್ಯಕಾಯಕ ಶಿವೇ ನಮಃ, ಸೂರ್ಯದೇವಾ ನಮೋ ನಮಃ, ಸಂಖ್ಯಶಾಸ್ತ್ರ ಶಿವಂ ನಮಃ, ಸಂಖ್ಯಶಾಸ್ತ್ರ ಶಿವಂ ನಮಃ. ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ, ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ. ಏಳು ಬೀಳಲ್ಲೂ ನಡೆಯೋದೆ ಜೀವನ, ಬದುಕು ಏನೆಂದು ತಿಳಿಯೋಣ ಈ ದಿನ. ಏಳು ಬೀಳಲ್ಲೂ ನಡೆಯೋದೆ ಜೀವನ, ಬದುಕು ಏನೆಂದು ತಿಳಿಯೋಣ ಈ ದಿನ. ತಡಮಾಡಬೇಡಿ ಚಿಂತೆ ಹೊರದೂಡಿ, ತಡಮಾಡಬೇಡಿ ಚಿಂತೆ ಹೊರದೂಡಿ. ಅದೃಷ್ಟ ಬೆನ್ನ ಹಿಂದೆ ಇದ್ರು ಚಿಂತೆ ಯಾಕೆ ಸುಮ್ಮನೆ. ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ, ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ. ಅದೃಷ್ಟ ಕನ್ನಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವಿವಿಧ ಕ್ಷೇತ್ರಗಳಲ್ಲಿ ನಿಖರವಾಗಿ ಭವಿಷ್ಯ ನುಡಿದಿರುವಂತಹ ಖ್ಯಾತ ಸಂಖ್ಯ ಹಸ್ತರೇಖಾ ವಾಸ್ತು ಶಾಸ್ತ್ರಜ್ಞರಾಗಿರುವ ಶ್ರೀ ಆದಿತ್ಯ ನಾರಾಯಣ ಗುರುಜಿ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಜಿ. ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಅದೃಷ್ಟ ಕನ್ನಡಿ ನೇರ ಪ್ರಸಾರಕ್ಕೆ ಸ್ವಾಗತ. ಹಾಗೆ ವೀಕ್ಷಕರೇ, ನಾವಿವತ್ತು ಗುರುಜಿ ಅವರೊಂದಿಗೆ ಚರ್ಚೆ ಮಾಡ್ತಿರುವಂತಹ ವಿಷಯ, ಒಂದು ಚಂದ್ರನ ಜನ್ಮ ಸಂಖ್ಯೆಯಲ್ಲಿ ಜನಿಸಿರುವಂತಹವರು ಯಾವ ಉದ್ಯೋಗ ಅಥವಾ ವ್ಯಾಪಾರ ವ್ಯವಹಾರವನ್ನ ಆರಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಗುರುಜಿ ಅವರು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಓಕೆ ಗುರುಜಿ, ಇವತ್ತಿನ ಟಾಪಿಕ್ಗೆ ಬರೋದಾದ್ರೆ, ಇವತ್ತು ಚಂದ್ರನ ಸಂಖ್ಯೆನಲ್ಲಿ ಜನಿಸುವಂತಹವರು ಅಥವಾ 2ನೇ ಸಂಖ್ಯೆನಲ್ಲಿ ಹುಟ್ಟುವಂತಹವರು ಯಾವ ಉದ್ಯೋಗ ವ್ಯವಹಾರವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ. ವಿಶೇಷವಾಗಿ ಚಂದ್ರ ಅಂದ್ರೆ ಮನಸ್ಸಿನ ಕಾರಕ, ಮಾತೃಕಾರಕ. ಈ ಮಾತೃಕಾರಕ ಚಂದ್ರ ಮನಸ್ಸಿನ ಕಾರಕ ಅಂತಂದಾಗ ವಿಶೇಷವಾಗಿ ಈ ಗುಣನಡತೆಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಸೂರ್ಯನಿಗೆ ಒಂದು ಗುಣ, ಚಂದ್ರನಿಗೆ ಒಂದು ಗುಣ, ಗುರುವಿಗೆ ಒಂದು ಗುಣ, ರಾಹುಗೆ ಒಂದು ಗುಣ ಇರ್ತದೆ. ಈ ಗುಣ ನಡತೆಗಳಲ್ಲಿ ವ್ಯವಹಾರ, ವ್ಯಾಪಾರ, ಉದ್ಯಮ ಅಂತಕ್ಕ ನಿರ್ದಿಷ್ಟವಾಗಿ ಇಂಥದ್ದೇ ಅಂತ ಫಿಕ್ಸ್ ಆಗಿರ್ತದೆ. ಆ ಇಂಥದ್ದೇ ಅಂತ ಫಿಕ್ಸ್ ಆಗಿದ್ದಾಗ ನಾವು ಇಲ್ಲಿ ನೋಡ್ಕೊಳ್ಬೇಕು. ಇಲ್ಲಿ ವ್ಯವಹಾರ ವ್ಯಾಪಾರ ಮಾಡಬೇಕು ಅಂತಂದಾಗ ಒಂದಷ್ಟು ಕಮರ್ಷಿಯಲ್ ಮೈಂಡ್ ಇರಬೇಕು. ಕಮರ್ಷಿಯಲ್ ಮೈಂಡ್ ಅಂದ್ರೆ ಏನು? ವ್ಯವಹಾರ ಜ್ಞಾನ ಅಂತ ಹೇಳ್ತೀವಿ ನಾವು. ಎಷ್ಟು ಬಂಡವಾಳ ಹಾಕಬೇಕು, ಯಾವ ರೀತಿ ಬಂಡವಾಳ ಹಾಕಬೇಕು, ಯಾರಿಗೆ ಬಂಡವಾಳ ಹಾಕಬೇಕು, ಯಾವುದಕ್ಕೆ ಬಂಡವಾಳ ಹಾಕಬೇಕು, ಯಾವ ರೀತಿ ಬಿಸ್ನೆಸ್ ಮಾಡಬೇಕು, ಹೇಗೆ ಲಾಭ ತಗೊಳ್ಬೇಕು ಅಂತಕ್ಕಂಥ. ಇದ್ರೊಳಗೆ ಮೋಸ ಮಾಡೋದು, ದಂಧೆ ಮಾಡೋದು ಅದು ಬೇರೆ, ಯಾಮರ್ಸ ಮಾಡೋದು ಬೇರೆ. ಅದು ಮಾಡಬಾರ್ದು, ಯಾವತ್ತೂ ಮಾಡಬಾರ್ದು. ವ್ಯವಹಾರದಲ್ಲಿ ಹಾಲ್ಗೆ ಹಾಕಿದ ಹಾಲಿಗೆ, ನೀರ್ಗೆ ಹಾಕಿದ ನೀರಿಗೆ. ಹಾಲು ಕುಡಿದು ಬದುಕಲ್ಲ, ವಿಷ ಕುಡಿದು ಬದುಕ್ತಾವ ಅಂತ ಆಗಾಗ ಹೇಳ್ತಾ ಇರ್ತೀನಿ ನಾನು. ಆದ್ರೆ ವ್ಯವಹಾರ ನೀತಿ, ವ್ಯವಹಾರ ಚಾಣಕ್ಷೇತ್ರ, ವ್ಯವಹಾರದ ಬಂದಾಗ ನೀವೊಂದು 10 ರೂಪಾಯಿ ಹಾಕಿದ್ರೆ ಒಂದು 20 ರೂಪಾಯಿ ಬರಬೇಕು. ಅದು ನಿಮಗೆ ಮಾಡ್ತಕ್ಕಂಥವ್ರು ನಿಮ್ಗೆ ಸೂಟಬಲ್ ಆಗ್ಬೇಕು. ಆದ್ರೆ ಈ ಚಂದ್ರನ ಸಂಖ್ಯೆಯವರು ಏನ್ ಮಾಡ್ತಾರೆ, ಎಲ್ಲವನ್ನೂ ನಂಬ್ತಾರೆ, ಎಲ್ಲಾರು ನಂಬಕ್ ಹೋಗ್ತಾರೆ, ಎಲ್ಲಾರು ಮಾಡಿದ್ದು ಮಾಡಕ್ ಹೋಗ್ತಾರೆ. ಮನಸ್ಸು ಚಂಚಲ. ಅವನು ಮಾಡಿದ್ದು ಇಷ್ಟ ಆಗುತ್ತೆ, ಇವನ್ ಮಾಡಿದ್ದು ಇಷ್ಟ ಆಗ್ತದೆ. ಆಗ ಹೋಗ್ಬಿಟ್ಟು ಸಿಕ್ಕಾಕೊಳ್ತಾರೆ. ಯಾಕಂದ್ರೆ ವ್ಯವಹಾರ ಜ್ಞಾನ ಇರಲ್ಲ ಇವ್ರಿಗೆ. ಆ ವ್ಯವಹಾರ ಜ್ಞಾನ ಇಲ್ದಿದ್ದಾಗ ಮೋಸ ಹೋಗ್ತಾರೆ, ಮೋಸ ಮಾಡ್ಬಿಡ್ತಾರೆ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಮಾತೃ ಸ್ವರೂಪ, ಹೃದಯವಂತಿಕೆ ಅಂತಕ್ಕಂಥದ್ದು ಯಾಕೆ ಹೇಳ್ತೀವಿ ಅಂದ್ರೆ ಸೆಂಟಿಮೆಂಟ್ ಅಂತೀವಿ. ಸೆಂಟಿಮೆಂಟ್ ಇನ್ನೊಂದು ಸಂಖ್ಯೆನೇ ನಂಬರ್ 2 ಅಂತ ಹೇಳ್ತೀವಿ ನಾವು. ಈ ಸೆಂಟಿಮೆಂಟ್ ಇರ್ತಕ್ಕಂಥವ್ರು ವ್ಯಾಪಾರ ಅಭಿವೃದ್ಧಿ ಮಾಡಬೇಕು ಅಂದಾಗ ಜಾತಕದಲ್ಲಿ ಬುಧ ಪವರ್ಫುಲ್ ಆಗಿದ್ದಾನ, ಶುಕ್ರ ಪವರ್ಫುಲ್ ಆಗಿದ್ದಾನ, ಸೂರ್ಯ ಪವರ್ಫುಲ್ ಇದೆ ನೋಡ್ಕೊಳ್ಬೇಕು. ನೇರವಾಗಿ ಚಂದ್ರನ ಸಂಖ್ಯೆಯರು ನೇರವಾಗಿ ಈ ತರ ವ್ಯವಹಾರ ವ್ಯಾಪಾರವನ್ನು ಬಂಡವಾಳಕ್ಕೆ ಮಾಡಕ್ ಹೋದಾಗ ಹಿನ್ನಡೆಯನ್ನು ಅನುಭವಿಸ್ತಾರೆ. ಅದರಿಂದ ಈ ಒಂದು ಭಾಗದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ವ್ಯವಹಾರ ಜ್ಞಾನ ಇಟ್ಕೊಳ್ಬೇಕು, ಕಮರ್ಷಿಯಲ್ ಇಟ್ಕೊಳ್ಬೇಕು, ಕ್ಷಣ ಕ್ಷಣಕ್ಕೆ ಮಾಡಬೇಕು. ಬಹಳ ಜನ ಹೇಳ್ತಾರೆ ಟೈಮ್ ಇಸ್ ಮನಿ ಅಂತ ಹೇಳ್ತಾರೆ. ಆ ತರ ಚಾಣಕ್ಷೇತ್ರ ಇಟ್ಕೊಂಡಿದ್ದಾಗಲೇ ಮಾತ್ರನೇ ಆ ಒಂದು ಸಂಖ್ಯೆ ಮಾಡಕ್ಕಾಗಿಲ್ಲ. ಅಂದ್ರೆ ಯಾರ ಜೊತೆ ಪಾರ್ಟ್ನರ್ಶಿಪ್ ಸೇರ್ಕೊಂಡು, ಯಾರ ಜೊತೆ ಬಂಡವಾಳ ಹಾಕ್ಬಿಟ್ಟು ಇನ್ನೇನೋ ಕಿತ್ಕೊಂಡ್ಬಂದು ಹಾಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಆ ವ್ಯವಹಾರ ಜ್ಞಾನ ಇಲ್ಲದೆ, ಮುನ್ನುಗ್ತಕ್ಕಂಥ ಒಂದು ಚಾತಿ ಇಲ್ಲದೆ, ಆ ಒಂದು ಚಾತುರ್ಯ ಇಲ್ಲದೆ ಏನ್ ಮಾಡ್ತಾರೆ, ಮೋಸ ಹೋಗ್ತಾರೆ. ಇವತ್ತು ಎಷ್ಟು ಜನ ಹೋಗಿದ್ರೆ ತಿಳ್ಕೊಳ್ಳಿ. ಇದಾದ ಮೇಲೆ ಚಂದ್ರನಿಗೆ ಸಂಬಂಧಪಟ್ಟಂತ ಬಿಸ್ನೆಸ್ ತಗೊಂಡಾಗ, ವ್ಯವಹಾರ ತಗೊಂಡಾಗ ನಾನು ಎಷ್ಟು ಸಜೆಸ್ಟ್ ಮಾಡ್ತಕ್ಕಂಥದ್ದು ಕಾಂಟ್ರಾಕ್ಟರ್. ಅಂದ್ರೆ ಬಂಡವಾಳ ತಗೋಬೇಕು, ಕೆಲಸ ಮಾಡ್ಕೊಡ್ಬೇಕು, ಸರ್ವಿಸ್ ಮಾಡಬೇಕು,
ಬಂಡವಾಳ ತಗೊಳ್ಬೇಕು. ಈ ರೀತಿ ಕೆಲಸ ಮಾಡ್ತಕ್ಕಂಥದ್ದು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಚಂದ್ರನ ಸಂಖ್ಯೆ ಇರತಕ್ಕಂಥವ್ರು ಚಂದ್ರ ಪವರ್ಫುಲ್ ಆಗಿದೆ ನೋಡಿ. ಚಂದ್ರ ಪವರ್ಫುಲ್ ಆಗಿದ್ದಾನೆ. ಈ ಚಂದ್ರ ಪವರ್ಫುಲ್ ಇದ್ದ ಸಂದರ್ಭದಲ್ಲಿ ಲಿಕ್ವಿಡ್ ಸಂಬಂಧಪಟ್ಟಂತ ಎಲ್ಲಾ ಉದ್ಯಮಗಳು ವ್ಯಾಪಾರಗಳು ತುಂಬಾ ಚೆನ್ನಾಗಿ ಆಗಿ ಬರ್ತದೆ. ಲಿಕ್ವಿಡ್ ಅಂದ್ರೆ ಏನು? ವಾಟರ್ ಬಿಸ್ನೆಸ್ ಅಂತ ಹೇಳ್ತೀವಿ ನಾವು. ವಾಟರ್ ಇಸ್ ಲಿಕ್ವಿಡ್ ಕಂಟೆಂಟ್ ಅಂತ ಹೇಳ್ತೀವಿ. ಲಿಕ್ವಿಡ್ ಆಯಿಲ್ ಅಂತ ಹೇಳ್ತೀವಿ, ಅದು ಲಿಕ್ವಿಡ್ ಕಂಟೆಂಟ್. ಆದ್ರೆ ಈ ತರ ಎಲ್ಲಾ ಸಂಬಂಧಪಟ್ಟಂತ ನೀರಿನ ಸಂಬಂಧಪಟ್ಟ ಬಿಸ್ನೆಸ್, ಆಯಿಲ್ಗೆ ಸಂಬಂಧಪಟ್ಟ ಬಿಸ್ನೆಸ್ ತುಂಬಾ ಚೆನ್ನಾಗಿ ಆಗ್ಬರ್ತದೆ. ಎಸ್ಪೆಷಲಿ ಹೆಣ್ಣು ಮಕ್ಕಳು ಆಯ್ತು ಅಂತಂದಾಗ ಈ ಕಲೆಗಳಿಗೆ ಸಂಬಂಧಪಟ್ಟಂತ ಬಿಸ್ನೆಸ್ಗಳು, ಬ್ಯೂಟಿ ಪಾರ್ಲರ್, ಬುಟೀಕ್, ಬಟ್ಟೆಗಳ ಡಿಸೈನ್. ಬರೀ ಬಟ್ಟೆ ವ್ಯಾಪಾರ ಬೇರೆ, ಬಟ್ಟೆಗಳನ್ನ ಡಿಸೈನ್ ಮಾಡಿ ಮಾರೋದು ಬೇಡ ನೋಡಿ. ಒಂದೊಂದಕ್ಕೂ ಒಂದೊಂದು ಸೆಕ್ಷನ್ಗಳು, ವ್ಯತ್ಯಾಸಗಳಿರ್ತದೆ. ಅದರಿಂದ ಈ ಎರಡು ಸಂಬಂಧಪಟ್ಟಂತ ವಿಚಾರಗಳ ಬಗ್ಗೆ ಈ ತಾರೀಕಿನವರು ಗಮನ ಕೊಟ್ಟರೆ ಬಹಳ ಇಂಪ್ರೂವ್ಮೆಂಟ್ ಆಗುತ್ತೆ. ಭಾಗ್ಯ ಸಂಖ್ಯೆ ನೋಡ್ಕೋಬೇಕು. ಯಾಕಂದ್ರೆ 2ನೇ ಹಂತದ ಜೀವನವನ್ನ ರೂಲ್ ಮಾಡ್ತಕ್ಕಂಥದ್ದೇ ಭಾಗ್ಯ ಸಂಖ್ಯೆ ಅಂತ ಆಗಾಗ ಹೇಳ್ತಾ ಇರ್ತೀನಿ. ಅದಕ್ಕೆ ಜನ್ಮ ಸಂಖ್ಯೆ ಸಪೋರ್ಟ್ ಮಾಡ್ತದೆ. ಅಂದ್ರೆ ಜನ್ಮ ಸಂಖ್ಯೆ, ಭಾಗ್ಯ ಸಂಖ್ಯೆ ಇವೆರಡು ಯಾವ ರಾಶಿಗೆ ಬಂದು ಕುತ್ಕೊಂಡಿದ್ದಾರೆ ಬರ್ತ್ ಟೈಮ್ನಲ್ಲಿ. ಇವಾಗ ಈಗ ಹೇಗಿದೆ ಟೈಮು, ಈ ವರ್ಷ ನಾನು ಮಾಡ್ಬೋದಾ, ಮುಂದಿನ ವರ್ಷ ಮಾಡ್ಬೇಕಾ, ಟೈಮ್ ಚೆನ್ನಾಗಿದೆ, ಟೈಮ್ ಚೆನ್ನಾಗಿಲ್ವಾ, ಅಥವಾ ಎಸ್ಪೆಷಲಿ ಉದ್ಯೋಗ ಮಾಡ್ಬೇಕಾ ಅಂತಕ್ಕಂಥ ಎಲ್ಲಾ ವಿಚಾರ ನೋಡ್ಕೊಳ್ಬೇಕು. ಅದಕ್ಕೆ ಜನ್ಮ ಸಂಖ್ಯೆ, ಭಾಗ್ಯ ಸಂಖ್ಯೆ ನೋಡ್ಕೊಳ್ಬೇಕು. ಇದು ಬಿಟ್ಟ ಅಂತಂದ್ರೆ ಕಾಂಟ್ರಾಕ್ಟರ್, ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಸಿವಿಲ್ ಅಂತಕ್ಕಂಥದ್ದು, ಕಂಪ್ಯೂಟರ್ ಸಂಬಂಧಪಟ್ಟಂತ ಎಲ್ಲಾ ವಿಚಾರಗಳು, ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂತ ಎಲ್ಲಾ ವಿಚಾರಗಳನ್ನ ಈ ಒಂದು ತಾರೀಕಿನವರು ಮಾಡ್ತಕ್ಕಂಥದ್ದು ಬಹಳ ಸರ್ವಶ್ರೇಷ್ಠ ಕೊಡ್ತದೆ. ಅದೇ ರೀತಿ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಅಂತ ಹೇಳಿದ್ರೆ ದೇಶ ವಿದೇಶಗಳಿಂದ ಬರ್ತಕ್ಕಂಥ ಉದ್ಯಮಗಳು ಅಥವಾ ಕ್ರಿಯೇಟಿವಿಟಿ ಸಂಬಂಧಪಟ್ಟಂತ ವಿಚಾರಗಳು, ಇವೆಲ್ಲವನ್ನೂ ಕೂಡ ಅಳವಡಿಸ್ಕೊಂಡು ಮಾಡ್ಕೊಳ್ತಕ್ಕಂಥದ್ದು ಸರ್ವಶ್ರೇಷ್ಠವಾಗಿ ಅದ್ಭುತವಾಗಿ ಕೈ ಹಿಡ್ತಕ್ಕಂಥ ಎಲ್ಲ ವ್ಯವಹಾರ ವ್ಯಾಪಾರಗಳು. ಅದರಿಂದ ದುಡ್ಡು ಹಾಕಬೇಕಾ, ದುಡ್ಡು ಹಾಕಬಾರ್ದ, ಮಾಡಿದ್ರೆ ಯಾರು ಮಾಡಬೇಕು. ಎಸ್ಪೆಷಲಿ ಈ ತಾರೀಕಿನವರಿಗೆ ಪಾರ್ಟ್ನರ್ಶಿಪ್ ಆಗಿ ಬರೋದಿಲ್ಲ. ಇವತ್ತು ಬಹಳ ಜನ ಒಂದು ಸ್ಟೇಜ್ ಬಂದಾಗ ಯಾರೋ ಫ್ರೆಂಡ್ಸು, ತುಂಬಾ ಕ್ಲೋಸ್ ಫ್ರೆಂಡ್ಸು, ಫಸ್ಟ್ ಇಂದ 10th ಸ್ಟ್ಯಾಂಡರ್ಡ್ ಇಂದ ಇದ್ದಾನೆ, ಇದು ಏನೋ 1ನೇ ಸ್ಟ್ಯಾಂಡರ್ಡ್ ಇಂದ ಇದ್ದಾನೆ ನನಗೆ, ಇವನು ಬಂದು ಇವನು ಬಳಗ, ಇವನು ಸ್ನೇಹಿತ, ಬಹಳ ಚೆನ್ನಾಗಿ ನಮ್ಮ ಕೆಮಿಸ್ಟ್ರಿ ಚೆನ್ನಾಗಿ ಮ್ಯಾಚ್ ಆಗ್ತದೆ ಅಂತೇಳಿ ಹೋಗಿ ಸಿಕ್ಕಾಕೊಂಡ್ಬಿಡ್ತಾರೆ. ಡೇಟ್ ಆಫ್ ಬರ್ತ್ ಗಂಡ ಹೆಂಡತಿ ಹೇಗೆ ಮ್ಯಾಚಿಂಗ್ ಮಾಡ್ತೀವೋ ಪಾರ್ಟ್ನರ್ಶಿಪ್ಪಲ್ಲೂ ಕೂಡ ಹಾಗೆ ಮ್ಯಾಚಿಂಗ್ ಮಾಡಬೇಕು. ನೆಕ್ಸ್ಟ್ ಸಬ್ಜೆಕ್ಟ್ ಹೇಳ್ಕೊಡ್ತೀನಿ, ಯಾರಿಗೆ ಪಾರ್ಟ್ನರ್ಶಿಪ್ ಆಗ್ಬರುತ್ತೆ, ಯಾರಿಗೆ ಪಾರ್ಟ್ನರ್ಶಿಪ್ ಆಗ್ಬರಲ್ಲ ಅಂತೇಳಿ. ಆದ್ರೆ ಈ ತಾರೀಕಿನವರು ಆ ಒಂದು ವಿಚಾರಕ್ಕೆ ಹೋಗ್ಲೇಬಾರ್ದು, ಇಂಡಿವಿಜುವಲ್ಗೆ ಇರಬೇಕು. ಆ ಇಂಡಿವಿಜುವಲ್ಗೆ ಇದ್ದು ಭಾಗ್ಯ ಸಂಖ್ಯೆ ಏನನ್ನು ಹೇಳ್ತದೆ, ಏನನ್ನ ಮಾಡ್ತಾ ತಿಳ್ಕೋಬೇಕು. ಅದರಲ್ಲಿ ಬರ್ತ್ ನಂಬರ್ 1 ಇತ್ತು ಅಂದಾಗ ಈ ಕನ್ಸ್ಟ್ರಕ್ಷನ್, ಕಾಂಟ್ರಾಕ್ಟ್, ಸಿವಿಲ್. ಬರ್ತ್ ನಂಬರ್ 2, ಫ್ಯೂಚರ್ ನಂಬರ್ 5 ಇತ್ತು ಅಂದಾಗ ಬಿಸ್ನೆಸ್ಗೆ ಎಂಟ್ರಿ ಆಗಬೇಕು. ಬರ್ತ್ ನಂಬರ್ 2, ಫ್ಯೂಚರ್ ನಂಬರ್ 3 ಇದೆ, ಮಾರ್ಗದರ್ಶನ ಕೊಡ್ತಕ್ಕಂಥ ಟೀಚಿಂಗ್ ಪ್ರೊಫೆಷನ್ಗೆ ಹೋಗ್ಬೇಕು. ಅಥವಾ ಈ ರೀತಿ ಕಾಂಬಿನೇಷನ್ಸ್ಗಳು ಬೇರೆ ಬೇರೆ ಇದಾವೆ. ಅದೇ ಬರ್ತ್ ನಂಬರ್ 2, ಫ್ಯೂಚರ್ ನಂಬರ್ 4 ಇತ್ತು ಅಂದಾಗ ಸುತ್ತಾಡ್ಕೊಂಡು ಮಾಡ್ತಕ್ಕಂಥ ಏಜೆನ್ಸಿ, ಡಿಸ್ಟ್ರಿಬ್ಯೂಷನ್, ಕಮಿಷನ್ ಆಧಾರದಲ್ಲಿ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಹೇಳುತ್ತೆ ಅಂತಂದ್ರೆ, ಈ ಕಾಂಬಿನೇಷನ್ ನಂಬರ್ಗಳು ಒಂದಕ್ಕೆ ಒಂದು ವಿಚಾರ ನೋಡ್ಕೊಂಡು ನಾವೇನ್ ಮಾಡಬೇಕು, ಸೆಲೆಕ್ಟೆಡ್ ಮಾಡ್ಕೋಬೇಕು. ಇವತ್ತು ಅವ್ರು ಮಾಡಿದ್ರು ಉದ್ಧಾರ ಆದ್ವಿ, ಇವ್ರು ಮಾಡಿದ್ರು ಉದ್ಧಾರ ಆದ್ವಿ ಅಂತ ಅನ್ಕೊಂಡು ಇವತ್ತು ಯಾರೋ ಮಾಡಿದ್ದು ಉದ್ಯೋಗ ವ್ಯವಹಾರಗಳನ್ನು ನಾವು ಮಾಡಕ್ ಹೋದಾಗ ಸಿಕ್ಕಾಕೊಂಡ್ಬಿಡ್ತೀವಿ. ಒಂದೊಂದು ಗ್ರಹಗತಿಗಳು ಕೂಡ ಇಂಥದ್ದೇ ಒಂದು ಉದ್ಯಮ ವ್ಯವಹಾರ ವ್ಯಾಪಾರವನ್ನ ಸೂಚನೆ ಕೊಡ್ತದೆ. ನಾವು ಇದರ ಆಧಾರದ ಮೇಲೆ ನಾವು ಸೆಲೆಕ್ಷನ್ ಮಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ಯಾರೋ ಮಾಡಿದ್ರು ಉದ್ಧಾರ ಆದ್ರೆ ಅಂತೇಳಿ ನಾನ್ ಮಾಡಕ್ ಹೋದ್ರೆ ಸಿಕ್ಕಾಕೊಂಡ್ಬಿಡ್ತೀನಿ. ಅದಕ್ಕೆ ಈ ಒಂದು ತಾರೀಕು ಕೊಡ್ತಕ್ಕಂಥವ್ರು ಜ್ಯೋತಿಷ್ ಶಾಸ್ತ್ರವನ್ನು ಕಲ್ತ್ಕೊಳ್ಬಹುದು. ನೋಡಿ ಜ್ಯೋತಿಷ್ ಶಾಸ್ತ್ರ ತುಂಬಾ ಚೆನ್ನಾಗಿ ಆಗ್ಬರ್ತದೆ, ಕಲ್ತ್ಕೊಳ್ಳಿ. ಯಾರು 2, 11, 20, 29 ತಾರೀಕಲ್ಲಿ ಹುಟ್ಟಿದ್ರೆ ಇವರು ಜ್ಯೋತಿಷ ಕಲ್ತ್ಕೊಳ್ಳಿ. ಯಾಕಂದ್ರೆ ಸೇವಾ ಮನೋಭಾವನೆ ಅಂತಕ್ಕಂತಿರ್ತದೆ. ಕರಗುತ್ತೀರಾ, ಮರುಗುತ್ತೀರಾ. ಇವತ್ತು ನಮ್ಮ ಹತ್ರ ಎಲ್ಲರೂ ಕಷ್ಟ ಅಂತ ಬರ್ತದೆ, ಸುಖ ಅಂತ ಯಾರು ಬರೋದಿಲ್ಲ. ಆ ಕಷ್ಟಕ್ಕೆ ನಾವು ಸ್ಪಂದಿಸಬೇಕು. ಅವ್ರಲ್ಲಿ ಇರ್ತಕ್ಕಂಥ ನಿಜವಾದ ದೋಷಗಳು ಏನು, ನಿಜವಾದ ವಿಚಾರಗಳು ಏನು, ಅವ್ರಿಗೆ ಏನು ಮಾಡಿಕೊಡ್ಬೇಕು ಅಂತಕ್ಕಂಥ ಮನೋಭಾವನೆ ನಮ್ಮಲ್ಲಿದ್ದಾಗ, ನಮ್ಮಲ್ಲಿ ತಾಳ್ಮೆ ಇದ್ದಾಗ ಅಲ್ಲಿ ಪರಿಹಾರ ಖಂಡಿತ ಸಿಗ್ತದೆ. ಇವತ್ತೊಬ್ರು ಹೇಳಿದ್ರು ಅದು ಮಾಡ್ಕೊಂಬಿಟ್ಟೆ ಇದು ಮಾಡ್ಕೊಂಬಿಟ್ಟೆ ಅಂತೇಳಿ, ಅವೆಲ್ಲ ಏನು ಪ್ರಯೋಜನ ಆಗೋದಿಲ್ಲ. ನಿಖರವಾಗಿ ಇರಿಸ್ತಕ್ಕಂಥವ್ರು. ಕೆಲವರಿಗೆ ಏನೋ ಒಂದು ಕೈ ಹಿಡಿದು ಕೊಟ್ರೆ ಅದು ಅವ್ರಿಗೆ ಒಳ್ಳೇದಾಗ್ತದೆ. ಯಾವುದೋ ಒಂದು ಡಾಕ್ಟರ್ ಒಂದು ಮಾತ್ರೆ ಕೊಟ್ಟರೆ ವಾಸಿ ಆಗ್ಬಿಡ್ತದೆ, ಅವ್ರ ಕೈಗುಣ ಚೆನ್ನಾಗಿದೆ ಅಂತ ಹೇಳ್ತೀವಿ ನೋಡಿ. ಅಂತ ಕೈಗುಣ ಚೆನ್ನಾಗಿರ್ತಕ್ಕಂಥ ಈ ತಾರೀಕಿನವರು ಇಂತಹ ಒಂದು ಫೀಲ್ಡ್ಗೆ ಹೋಗ್ತಕ್ಕಂಥ ಬಹಳ ಒಳ್ಳೇದು. ಮೆಡಿಕಲ್ ಹೋಯ್ತು ಅಂತಂದಾಗ ಕುಜ ಶುಕ್ರ ಚೆನ್ನಾಗಿದ್ದು ಮೆಡಿಕಲ್ಗೆ ಹೋಯ್ತು ಅಂದಾಗ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಆಗಬೇಕು. ಆವಾಗ ಮಾತುಕನಾಗಿರ್ತಕ್ಕಂಥ ಚಂದ್ರ ಯಾವಾಗಲೂ ತಾಯಿ ಹೃದಯವನ್ನೇ ಹೇಳೋದ್ರಿಂದ ಆ ತಾಯಿ ಮಮತೆ ಅಂತಕ್ಕಂಥದ್ದು ಮಕ್ಕಳ ಒಂದು ಭಾಗ್ಯದಲ್ಲಿ, ಮಕ್ಕಳ ಒಂದು ಸೌಭಾಗ್ಯದಲ್ಲಿ ಬಹಳ ಅದ್ಭುತ ಕೆಲಸ ಮಾಡ್ತದೆ. ಅಥವಾ ಮಕ್ಕಳಿಗೆ ಸಮಸ್ಯೆ ಬಂದಾಗ ಇವ್ರು ಮಾಡ್ತಕ್ಕಂಥ ಉದ್ಯಮ ವ್ಯವಹಾರ ವ್ಯಾಪಾರಗಳು ಮೆಡಿಕಲ್ ಸಂಬಂಧಪಟ್ಟದ್ದು ಚೆನ್ನಾಗಿ ಕೈ ಹಿಡಿತಿದೆ. ಅದರಿಂದ ಈ ಥರ ಎಲ್ಲ ವಿಂಗಡಣೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಚಂದ್ರ ಜಲರಾಶಿ ಅಂತ ಕೂಡ ನಾವು ಹೇಳ್ತೀವಿ. ಚಂದ್ರ ಜಲರಾಶಿ, ಸೂರ್ಯ ಅಗ್ನಿ ರಾಶಿ ಅಂತ ಹೇಳ್ತೀವಿ. ನೋಡಿ ಪಂಚಭೂತ ತತ್ವಗಳು ಕೂಡ ಇಲ್ಲಿ ಬಹಳ ಅದ್ಭುತವಾಗಿ ಅನ್ವಯ ಆಗ್ತಿದೆ. ಎಲ್ಲ ವಿಂಗಡಣೆ ಮಾಡ್ಕೊಳ್ಬೇಕು ನಾವು. ಸುಮ್ಮನೆ ದಿಢೀರ್ ನಾವು ಬಿದ್ಬಿಟ್ಟು ನಾನು ಅದು ಮಾಡಿದೆ ಇದು ಮಾಡಿದೆ ಅಂತಂದ್ರೆ ಸಿಕ್ಕಾಕೊಂಡ್ಬಿಡ್ತೀರಾ. ನೋಡ್ಕೊಳ್ಳಿ, ಒಳ್ಳೇದಾಗ್ಲಿ. ಓಕೆ, ಈ ಒಂದು ಡಾಕ್ಟರ್ ಅಥವಾ ಸರ್ಜನ್ಸ್ ಆಗ್ಬೋದು ಅಂತ ಹೇಳಿದ್ರೆ, ಈ ಒಂದು ಸರ್ಜನ್ ಇಲ್ಲ, ಮೆಡಿಕಲ್ ಅಲ್ಲಿ ಚಿಲ್ಡ್ರನ್ ಸ್ಪೆಷಲಿಸ್ಟ್, ಚಿಲ್ಡ್ರನ್ ಸ್ಪೆಷಲಿಸ್ಟ್ ಸರ್ಜನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವ್ರಿಗೆ ಗುರುನು ಚೆನ್ನಾಗಿರ್ಬೇಕಾ ಗುರುಜಿ? ಯಾಕೆಂದ್ರೆ ಮೆಡಿಕಲ್ ಓದ್ಬೇಕು ಅಂತ ಹೇಳಿದ್ರೆ ತುಂಬಾ ಬುದ್ಧಿವಂತರಾಗಿರ್ಬೇಕು. ಹಾಗಾಗಿ ಅವ್ರಿಗೆ ಗುರುನು ಚೆನ್ನಾಗಿರ್ಬೇಕಾ, ಗುರುಗ್ರಹ?
ಇಲ್ಲ, ಗುರು ಗ್ರಹ ಅಲ್ಲ. ಇಲ್ಲಿ ವಿಶೇಷವಾಗಿ ಏನಾಗುತ್ತೆ, ಚಂದ್ರನ ಜೊತೆ ಕೇತು ಚೆನ್ನಾಗಿರ್ಬೇಕು, ಕುಜ ಚೆನ್ನಾಗಿರ್ಬೇಕು, ಬುಧ ಚೆನ್ನಾಗಿರ್ಬೇಕು. ಅವಾಗ ಸರ್ಜನ್ ಆಗ್ಬೋದು. ಪರ್ಟಿಕ್ಯುಲರ್ 2ನೇ ತಾರೀಕು ಕೊಡ್ತಕ್ಕಂಥದ್ದು. ಅದಕ್ಕೆ ಜಾತಕ ನೋಡ್ಕೊಳ್ಬೇಕು ನಾವು. ಲಗ್ನ ಭಾವದಿಂದ ಇಷ್ಟು ಮನೆ, ಇಂತಿಂತ ಮನೆ ಉದ್ಯೋಗ ವ್ಯವಹಾರ ಸೂಚನೆ ಕೊಡ್ತದೆ. ಅದನ್ನು ಹೇಳ್ಕೊಟ್ಟಿಲ್ಲ ನಾನು. ಈ ರೀತಿ ಆ ಕಾಂಬಿನೇಷನ್ ನಂಬರ್ಗಳು ನೋಡ್ಕೊಂಡಾಗ ನಾವು ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕಂತಕ್ಕಂಥ ವಿಚಾರ ಮೊದಲ ಅಂತಲೇ ಗೊತ್ತಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತ ಎಜುಕೇಶನ್ ನಾವು ಕಾಲಕ್ರಮದಲ್ಲಿ ಮಕ್ಕಳಿಗೆ ಕೊಡ್ತಾ ಬರಬೇಕು. ಕೆಲವು ಟೈಮಲ್ಲಿ ಓದ್ತಾ ಇರ್ತಾರೆ, ಆ ಎಜುಕೇಶನ್ ಇರ್ತದೆ. ಕೆಲವು ಮಕ್ಕಳು ಹೇಳ್ತೀವಿ, 5ನೇ ವರ್ಷದಲ್ಲಿ ಮಕ್ಕಳು ಕೆಲವು ಕೇಳ್ತೀನಿ ಏನಾಗಬೇಕು ಅಂದ್ರೆ ನಾನು ಡಾಕ್ಟರ್ ಆಗಬೇಕು, ನಾನು ಮಿಲಿಟರಿಗೆ ಹೋಗ್ಬೇಕು, ನಾನು IAS ಆಫೀಸರ್ ಆಗಬೇಕು, ನಾನು ಇದಾಗಬೇಕು ಅಂತ ಹೇಳ್ತಾರೆ. ಅಷ್ಟು ಆ ರೂಲ್ ಮಾಡ್ತಕ್ಕಂಥ ಪ್ಲಾನೆಟ್ಸ್ ಮೊದಲಂತಲೇ ಅವಾಗ ಆಸೆ ತಂದಿಟ್ಟಿರ್ತದೆ. ನಾವು ಇದನ್ನ ಗುರುತಿಸಿ ಆ ಎಜುಕೇಶನ್ ಕೊಡಬೇಕು. ಕೆಲವು ಟೈಮ್ ಎಜುಕೇಶನ್ ಸಮಸ್ಯೆ ಆಯ್ತು ಅಂದಾಗ ಕಾಲಕ್ರಮದಲ್ಲಿ ದಶಭಕ್ತಿಗಳು ಅವಿಗೆ ಏರಿಳಿತಗಳನ್ನ ಮಾಡ್ತಿರ್ತದೆ. ಆ ಏರಿಳಿತಗಳಲ್ಲಿ ಹಿನ್ನಡೆ ಆಯ್ತು ಅಂದಾಗ ಯಾವ ಟೈಮ್ ಯಾವಗಳಿಗೆ ಅಂತ ನೋಡ್ಕೋಬೇಕು. ಅದಕ್ಕೆ 17, 18, 19, 20 ಅಂದಾಗ ಏನೋ ಇಸ್ವಿ ಬರ್ತಾ ಇದೆ ಅಂತ ಹೇಳ್ದಲ್ಲ, ಈ ಒಂದು ಗ್ರಹಗತಿಗೆ ನಮ್ಮ ಒಂದು ಗ್ರಹಗತಿಗಳು ಮ್ಯಾಚಿಂಗ್ ಇದೆಯಾ, ಇದು ಧನಾತ್ಮಕವಾಗಿದೆಯಾ, ಋಣಾತ್ಮಕವಾಗಿ ನೋಡ್ಕೋಬೇಕು. ಇದು ನೋಡ್ಕೊಳ್ಳಲ್ಲ ನಮ್ಮಲ್ಲಿ. ಸುಮ್ಮನೆ ಬಿಟ್ಬಿಡ್ತಾರೆ, ಓದ್ತಾ ಇದ್ರೆ ಅಂತೇಳಿ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅವಾಗ ಕರೆ ಮಾಡ್ತಾರೆ ನಮಗೆ, ಈ ತರ ಆಗೋಯ್ತು ಎಜುಕೇಶನ್ ಅಂತೇಳಿ. ಇದೆಲ್ಲ ಮೊದಲ ಅಂತ ತಿಳ್ಕೊಳ್ಬೇಕು, ಯಾವ ವರ್ಷ ಯಾವ ರೀತಿ ಹೋಗಂತೇಳಿ. ಓಕೆ ಗುರುಜಿ, ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಸಾಕಷ್ಟು ಮಾಹಿತಿಯನ್ನ ನೀಡಿದ್ದೀರಾ. ಒಂದು ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಂತೆ ಯಾವ ಉದ್ಯೋಗವನ್ನು ಆರಿಸ್ಕೊಳ್ಬೇಕು ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ಮುಂದಿನ ಅದೃಷ್ಟ ಕನ್ನಡಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೆ ವಂದನೆಗಳು.